ಕಾರ್ತಿಕ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಾ, ಸೂಪರಾಗಿ ಮಾಡಿದ್ದಾರೆ. ಇಟ್ಸ್ ಅ ಸ್ಪೆಷಲ್ ರೋಲ್ ಆ್ಯಂಡ್ ತುಂಬಾ ಖುಷಿ ಆಯಿತು. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಬಿಕಾಸ್ ನಾನು ಮೊದಲನೇ ಬಾರಿ ದೊಡ್ಡ ಪರದೆಯಲ್ಲಿ ಅವರ ಆ್ಯಕ್ಟಿಂಗ್ ನೋಡ್ತಾ ಇರೋದು. ಆ್ಯಂಡ್ ಆಲ್ಸೋ ಮೂವಿ ಆ್ಯಸ್ ಅ ಹೋಲ್, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಎಲ್ಲರದ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈರೆಕ್ಷನ್, ಡೈಲಾಗ್ಸ್, ಮ್ಯೂಸಿಕ್, ಸೂಪರ್ ಟಾಪ್ ಕ್ಲಾಸ್, ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು. ಆ್ಯಂಡ್ ಯಾ, ಐ ಆಮ್ ಪ್ರೌಡ್ ಆಫ್ ಕಾರ್ತಿಕ್ ಆ್ಯಂಡ್ ಅಲಿಯಾಸ್ ಬಾಬಿ. ಥ್ಯಾಂಕ್ ಯು. ಹಾಯ್, ಆಲ್ಫಾ ಥರನೇ ಇದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಹೀರೋ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಡೈರೆಕ್ಟ್ರು ಬಂದು ವಿಜಯ್ ಅವರು ತುಂಬ ಚೆನ್ನಾಗಿ ಅವರ ಒಂದು ಟ್ಯಾಲೆಂಟ್ನ ನಮಗೆ ಎಲ್ರಿಗೂ ಆ್ಯಸ್ ಅನ್ ಆಡಿಯನ್ಸ್ಗೆ ಏನು ಇಷ್ಟ ಆಗಬೇಕು ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದೊಂದು ಸಸ್ಪೆನ್ಸನ್ನು ಕೊನೆವರೆಗೂ ಕ್ಯಾರಿ ಮಾಡಿ ಅದನ್ನು ರಿವೀಲ್ ಮಾಡುವಂಥ ರೀತಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಐ ಥಿಂಕ್ ದೇ ಹ್ಯಾವ್ ಪ್ರೆಸೆಂಟೆಡ್ ಇಟ್ ರಿಲಿ ವೆಲ್. ಅದರಲ್ಲೂ ನಮ್ಮ ಮಚ್ಚ ವಿಲನ್ ಆಗಿದ್ದಾನೆ. ಸೊ ನಾನು ತುಂಬ ಸತಿ ಹೇಳಿದ್ದೀನಿ, ಹೀರೋಗಳಿಗಿಂತ ವಿಲನ್ಗಳು ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ, ಇಷ್ಟ ಜಾಸ್ತಿ ಅಂತ. ಸೊ ಕಾರ್ತಿಕ್ ಮಹೇಶ್ ಅವ್ರು ಬಂದ್ರು. ವೆರಿ ನೈಸ್ ಬಾಬಿ. ಸೊ ಬಾಬಿ ಅವರು ನನಗೆ ಬಹಳ ಇಷ್ಟ ಆಗಿದ್ದಾರೆ. ಐ ಜನರಲಿ ಲೈಕ್ ವಿಲನ್ ಸ್ವಲ್ಪ ಜಾಸ್ತಿ. ಈ ಕ್ಯೂಟ್ ಫೇಸ್ ವಿಲನ್ ಆಗಿದೆ ಅಂತ ನಾನು ಫಸ್ಟ್ ಯೋಚನೆ ಮಾಡಿದೆ. ಆಮೇಲೆ ಸಿನಿಮಾ ನೋಡ್ಬೇಕಾದ್ರೆ ನಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಓಕೆ ಒಂದು ಹೊಸ ವಿಲನ್ ಹುಟ್ಕೊಂಡ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಆ ದೃಷ್ಟಿಕೋನದಲ್ಲಿ ನಾವು ಯಾರು ನೋಡಿರ್ಲಿಲ್ಲ. ಈ ಥರ ನೋಡಿರೋಂಥ ವಿಜಯ್ ಸರ್ಗೆ ಥ್ಯಾಂಕ್ಸ್. ವಿಜಯ್ ಸರ್ ಇಲ್ಲಿದ್ದಾರೆ. ಸೊ ಯಾ, ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆಲ್ ದ ಬೆಸ್ಟ್ ಮಚಾ. ಯಾ, ಕಮ್ ಯು ಟಾಕ್. ವಿಲನ್ ಮಾತಾಡಿ ಹೇಳ್ರೋ, ಬಾಬಿ ಮಾತಾಡಕ್ಕೆ ಹೇಳ್ರೋ. ಹಾಯ್, ಎಲ್ಲಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಥಿಯೇಟ್ರಲ್ಲಿ ಕಾಣಿಸ್ಕೊಂಡಿರೋದು ಸ್ಕ್ರೀನ್ ಮೇಲೆ ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಭಯ ಇತ್ತು ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ, ಬಟ್ ಫೀಲಿಂಗ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಡೈಲಾಗ್ಸ್ ಎಲ್ಲ ಹೇಳುವಾಗ ರೆಸ್ಪಾನ್ಸ್ಗಳನ್ನು ನೋಡಿ, ಈಗ ಹೊರಗಡೆ ಬಂದಮೇಲೆ ಎಲ್ಲ ಹೆಸರು ಕರೀತಾರೆ ಅದನ್ನು ನೋಡಿ ಖುಷಿ ಆಗ್ತಿದೆ. ವೇಟಿಂಗ್ ಫಾರ್ ಮೋರ್, ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ಕೋತೀನಿ. ಈ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಸರ್ ನಿಮ್ಮ ಮುಂದಿನ ಸಿನಿ ಜರ್ನಿಗೆ? ಅಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇದೊಂದು ಒಳ್ಳೆ ಅಡಿಪಾಯ ಹಾಕುತ್ತೆ ನನ್ನ ಸಿನಿಮಾ ಜರ್ನಿಗೆ ಅಂತ. ತುಂಬ ಇಷ್ಟಪಟ್ಟು ಮಾಡಿದ್ದು, ತುಂಬ ಇಷ್ಟಪಟ್ಟು ಒಂದು ಇದ್ರ ಕ್ಯಾರೆಕ್ಟರ್ ಆರ್ಕ್ನ ಬಿಲ್ಡ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಟು ವಿಜಯ್ ಸರ್, ನನ್ನನ್ನು ಆ ರೀತಿ ಯೋಚನೆ ಮಾಡಿ ಈ ಪಾತ್ರನ ಕಾರ್ತಿಕ್ ಮಾಡ್ಬೋದು ಅಂತ ನನ್ನನ್ನು ಅವರು ಸೆಲೆಕ್ಟ್ ಮಾಡಿದ್ದು. ತುಂಬ ಖುಷಿ ಆಯಿತು. ಆ್ಯಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಐ ಹೋಪ್ ಫ್ಯಾನ್ಸು, ನನ್ನ ಫ್ಯಾನ್ಸ್ ಯಾರು ಇರ್ತಾರೆ ಅವರು ಇಷ್ಟಪಡ್ತಾರೆ ಅಂತ. ಈಗಾಗಲೇ 2 ಸಿನಿಮಾ ಹೀರೋ ಬರ್ತಾ ಇದ್ದಾವೆ, ಮುಂದೆ ಕೂಡ ಇದು ವಿಲನ್ ಎಷ್ಟು ಲೈಫ್ ಕೊಡುತ್ತೆ ಅಂದರೆ ಹೀರೋ ವಿಲನ್ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ನಿಮಗೆ ಕಾಂಟೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಕಾಂಟೆಂಟ್ಗೆ ನನ್ನ ಪಾತ್ರ ತುಂಬ ವೇಟೇಜ್ ಕೊಡುತ್ತೆ ಅಂತ ನನಗನ್ನಿಸ್ತು. ಸೊ ವೆದರ್ ಇಟ್ ಈಸ್ ಹೀರೋ ಆರ್ ವಿಲನ್, ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನು ಮುಂದೆನೂ ಅಷ್ಟೇ, ಇಫ್ ಇಟ್ ಪ್ಲೇಸ್ ಅ ವೆರಿ ಗುಡ್ ರೋಲ್ ನನ್ನ ಪಾತ್ರ, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆ್ಯಂಡ್ ಈಗ ಆಲ್ರೆಡಿ ಸಿನಿಮಾಗಳು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಐ ಹೋಪ್ ಇನ್ನೂ ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಐ ವಿಲ್ ಡೂ ಇಟ್. ಅಲ್ಲ, ಡಿಪೆಂಡ್ ಆಗುತ್ತೆ. ಅಂದರೆ ನೆಗೆಟಿವ್ ಶೇಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಗಿಸಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇನ್ನೂ ಸರ್ಪ್ರೈಸ್ಗಳಿದೆ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಒಂದು ಶೂಟಿಂಗ್ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಮಾತಾಡ್ತೀವಿ. ನಾನು ವೀಕ್ಷಕನಾಗಿ ಕೂತಾಗ ಅಂದರೆ ಆನ್ ದ ಹೋಲ್ ಒಂದು ಸಿನಿಮಾ ನೋಡ್ಬೇಕಂತ ನಿಮ್ಗೆ ಎಲ್ಲೂ ಆ್ಯಕ್ಚುಲಿ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪ್ರತಿಯೊಂದು ಸೀನಲ್ಲಿ ತುಂಬ ಕನೆಕ್ಟ್ ಆಗ್ತಿತ್ತು. ಆ್ಯಂಡ್ ಫಸ್ಟ್ ಹಾಫಲ್ಲಿ ಅಪ್ಪ ಮಗನ ಇಮೋಷನ್ ಹೋಗ್ತಾ ಇತ್ತು, ಸೆಕೆಂಡ್ ಹಾಫಲ್ಲಿ ಕಾಮಿಡಿ ಹೋಗ್ತಾ ಇತ್ತು, ಆ್ಯಂಡ್ ಅಟ್ ದ ಎಂಡ್ ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಮೂಲಕ ಸಿನಿಮಾ ಮುಗ್ದಿದೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಯಾರು ಏನೇ ಆದರೂ ಅಪ್ಪ ಆಗಲಿ ಮಗ ಆಗಲಿ ತಪ್ಪು ಮಾಡಿದ್ರೆ ತಪ್ಪೇ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಸಮೇತ ನಾವು ಸಿನಿಮಾಗೆ ಬಂದಿದ್ದೀವಿ. ನೀವು ಥಿಯೇಟ್ರಿಗೆ ಬಂದಿದ್ದು ನೀವೆಲ್ಲರೂ ಬಂದು ಹರಿಸ್ಬೇಕಷ್ಟೇ, ಆಶೀರ್ವಾದ ಮಾಡಬೇಕಷ್ಟೇ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ನೈಸ್ ಫ್ರಮ್ ದ ಸ್ಟಾರ್ಟ್. ಎಲ್ಲನೂ ಚೆನ್ನಾಗಿತ್ತು. ತಂದೆ ಮತ್ತು ಮಗ ಕ್ಯಾರೆಕ್ಟರ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ದ ಲಾಸ್ಟ್ ಪ್ಲಾಟ್ ಟ್ವಿಸ್ಟ್ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ರವ ಸಾಂಗ್ ಆಗಲಿ ಮತ್ತು ದ BGM ಎವ್ರಿಥಿಂಗ್ ವಾಸ್ ಟಾಪ್ ನಾಚ್. ಆ್ಯಂಡ್ ದ ಫೀಮೇಲ್ ಲೀಡ್ Ayana is actually my sister, and
ಐ ಲವ್ಡ್ ಹರ್ ಆ್ಯಕ್ಟಿಂಗ್ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಯಾ ಎಲ್ರದ್ದು ಚೆನ್ನಾಗಿತ್ತು. ಹೇಮಂತ್ ಅವ್ರದ್ದು ಮತ್ತು ಗೋಪಿಕಾ ಅವ್ರದ್ದು ಎಲ್ಲರದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು. ಕಾರ್ತಿಕ್ ಬಾಬಿ ಐ ಲವ್ ದಟ್ ಆ್ಯಕ್ಟಿಂಗ್. ಐ ಲವ್ಡ್ ಇಟ್. ಎಲ್ಲ ಸೀನೂ ಚೆನ್ನಾಗಿತ್ತು. ದೇರ್ ಔಟ್ಫಿಟ್ಸ್, ದ ಪ್ಲ್ಯಾನಿಂಗ್, ಆ್ಯಕ್ಟಿಂಗ್ ಆಗಲಿ ಎವ್ರಿಥಿಂಗ್ ವಾಸ್ ವೆರಿ ನೈಸ್. ವಿಲನ್ ಆ್ಯಕ್ಟಿಂಗೇ ಮಾಡಬೇಕು. ಹೌದು, ಹೀ ಈಸ್ ವೆರಿ ಸೆಟ್ ಫಾರ್ ದ್ಯಾಟ್. ನನಗೆ ತುಂಬ ಇಷ್ಟ ಆಯಿತು. ಬಾಬಿ ಅವರಿಂದನಾ? ಬಾಬಿ ಅವ್ರದ್ದಾ ಕಾರ್ತಿಕ್ ಅವ್ರದ್ದಾ? ಔಟ್ಫಿಟ್ ಆಗಲಿ ಆ್ಯಂಡ್ ದ ಆ್ಯಕ್ಟಿಂಗ್, ಬಾಡಿ ಲ್ಯಾಂಗ್ವೇಜ್ ಆಗಲಿ ಎವ್ರಿಥಿಂಗ್ ವಾಸ್ ವೆರಿ ನೈಸ್. ಸಿನಿಮಾ ಚೆನ್ನಾಗಿದೆ, ತುಂಬ ಫಾಸ್ಟ್ ಇದೆ. ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೀರೋ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಅವ್ರ ಇಂಟ್ರೊಡಕ್ಷನ್ ಸೆಕೆಂಡ್ ಹಾಫಲ್ಲಿ ಮತ್ತೆ ಒಂದು ರೀಇಂಟ್ರೊಡ್ಯೂಸ್ ಆಗುತ್ತೆ, ಅದು ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಥೆ ಚೆನ್ನಾಗಿದೆ. ಮೆಸೇಜ್ ಅಂತ ಏನಿಲ್ಲ, ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ತುಂಬ ಫಾಸ್ಟ್ ಆಗಿದೆ ಸಿನಿಮಾ, ಸ್ಲೋ ಆಗಿಲ್ಲ. ಆ್ಯಂಡ್ BGM ತುಂಬ ಚೆನ್ನಾಗಿದೆ. BGM ತುಂಬ ಸಪೋರ್ಟ್ ಮಾಡುತ್ತೆ ಈ ಟೈಪ್ ಆಫ್ ಸಿನಿಮಾಗೆ. ಓವರ್ ಆಲ್ ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ.